ಇನ್ನು ಭಾರತ ದಾಳಿ ಮಾಡಿದ್ರೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಎನ್ಎಸ್ಸಿ ಸಭೆಯಲ್ಲಿ ಪಾಕಿಸ್ತಾನ ಸೇನೆಗೆ ಪರಮ ಅಧಿಕಾರವನ್ನ ನೀಡಲಾಗಿದೆ. ಸೇನೆಗೆ ಪರಮ ಅಧಿಕಾರವನ್ನ ನೀಡಿದ್ದಾರೆ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಅವರು. ಸೇನೆಗೆ ಅಧಿಕಾರ ನೀಡಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಭಾರತ ದಾಳಿ ಮಾಡಿದ್ರೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನಿ ಪ್ರಧಾನಿ ಕಚೇರಿಯ ಮೂಲಗಳಿಂದ ಈ ಒಂದು ಮಾಹಿತಿ ಬಂದಿರುವಂತದ್ದು. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಪಾಕ್ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿದೆ. ಅವರಿಗೆ ಫ್ರೀ ಹ್ಯಾಂಡ್ ಅಲ್ಲ, ಎಲ್ಲ ಕೊಟ್ಟರು ಕೂಡ ನಮ್ಮ ಭಾರತೀಯ ಸೈನಿಕರು ಅವರ ಮನೆಯನ್ನ ಹುಕ್ಕಿ ಹೊಡೆದಾಗ ಮಾತ್ರ ಇವರು ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಪಾಕಿಸ್ತಾನದಲ್ಲಿರುವಂತಹ ಸೈನಿಕರು ಹೊಟ್ಟೆಗೆ ಏನ್ ತಿಂತಾರೋ ಗೊತ್ತಿಲ್ಲ, ಅಮಾಯಕರನ್ನ ಬಲಿ ಪಡಿತಾರೆ. ಆದ್ರೆ ಅವರಿಗೆ ತಾಕತ್ತು ದಮ್ಮು ಇದ್ರೆ ನಮ್ಮ ಭಾರತೀಯ ಸೇನೆಯ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೇಳಿ. ಅಮಾಯಕ ಭಾರತೀಯರನ್ನ ಕೊಲ್ಲೋದಲ್ಲ, ಅಮಾಯಕ ಕಾಶ್ಮೀರಿಗಳನ್ನ ಕೊಲ್ಲೋದಲ್ಲ. ನಿಮಗೆ ತಾಕತ್ತು ದಮ್ಮು ಏನಾದ್ರೂ ಇದ್ರೆ ನಮ್ಮ ಭಾರತೀಯ ಸೇನೆಯ ಜೊತೆ ಕಾಳಗಕ್ಕೆ ಬನ್ನಿ. ನೀವು ಡಿಸೈಡ್ ಮಾಡ್ತೀರೋ ಅಥವಾ ನಮ್ಮವ್ರಿಗೆ ಡಿಸೈಡ್ ಮಾಡೋಕ್ಕೋ ಹೇಳ್ತಿರೋ ಹೇಳಿ. ನಮ್ಮ ಭಾರತೀಯ ಸೈನಿಕರು ಬರ್ತಾರೆ, ಅವ್ರ ಜೊತೆ ಫೈಟ್ ಮಾಡಿ. ಎಲ್ಲೋ ಮಸೀದಿಗಳ ಮೇಲೆ ದಾಳಿ ಮಾಡದೆ, ಗುರುದ್ವಾರಗಳ ಮೇಲೆ ದಾಳಿ ಮಾಡದೆ, ಈ ತರದೆಲ್ಲ ಬೇಡ. ಅಮಾಯಕರ ಜೊತೆ ಆಟ ಆಡೋದು ಬೇಡ. ನಾವೇನಾದ್ರೂ ಭಾರತೀಯ ಸೈನಿಕರು ಅಮಾಯಕರ ಜೊತೆ ಆಟ ಆಡಿದ್ರೆ ಅರ್ಧ ತಾಸಲ್ಲಿ ಇಡೀ ವಿಶ್ವದ ಭೂಪಟದಿಂದ ಪಾಕಿಸ್ತಾನವನ್ನ ಇಲ್ಲವಾಗಿಸಬಹುದು. ಆದ್ರೆ ಅಮಾಯಕರ ಜೊತೆ ಎಂದೂ ಕೂಡ ಯುದ್ಧ ಮಾಡಲ್ಲ ಭಾರತ. ಭಾರತ ಯುದ್ಧ ಮಾಡೋದು ಉಗ್ರವಾದದ ವಿರುದ್ಧ ಹೊರತು ಅಮಾಯಕರ ಜೊತೆ ಅಲ್ಲ. ಪಾಕಿಸ್ತಾನಿ ಪ್ರಜೆಗಳ ಮೇಲೆ ಭಾರತೀಯರಿಗೆ ಯಾವುದೇ ರೀತಿಯ ದ್ವೇಷ ಇಲ್ಲ. ದ್ವೇಷ ಇರೋದು ಭಯೋತ್ಪಾದಕರ ಮೇಲೆ, ಭಯೋತ್ಪಾದಕ ಕೃತ್ಯಗಳಿಗೆ ಬೆಂಬಲಿಸುವವರ ಮೇಲೆ.